ರಾಣಿ, ನೀನೇನು ಇಲ್ಲಿ ಬಂದಿಲ್ಲ? ನೇತ್ರ ಎಲ್ಲದಳ? ಚಿಕ್ಕಿ, ನೇತ್ರ ಅಕ್ಕ ಆಫೀಸಿಂದ ಕೆಲಸ ಮಾಡಾಕುಂತಾಳ, ನೀರು ಬೇಕಾಗಿತ್ತಂತ, ಅದಕ್ಕೆ ನಾನು ತಗೊಂಡು ಹೋಗಕ್ಕಂತ ಬಂದೆ. ಹೌದನು? ಸರಿ ತಗೊಂಗಾರ, ತಗೊಂಡೋಗಲ್ಲೇ ಅಡುಗೆ ಕೊನೆಗೈತೆ ನೋಡು, ನೀರು ತೊಗೊಂಡೋಗು. ಹುಷಾರು ನೋಡು ಮತ್ತೆ ಚಳಿಗಿಲ್ಲಿ. ಇಲ್ಲ ಚಿಕ್ಕಿ, ಹುಷಾರಾಗಿ ತೊಗೊಂಡೋಕೇನು ತಗೋ. ಪದ್ಮಾವತಿ ಅವರೇ, ಸಾರಿ, ನಿನ್ನೆನೇ ನಿಮ್ಮ ಬರ್ತಡೇ ಇತ್ತು. ನೀವು ಲೇಟಾಗಿ ಹೇಳಿದಕ್ಕೆ ನನಗೆ ನಿನ್ನೆ ವಿಡಿಯೋದಲ್ಲಿ ವಿಶ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ವಿಶ್ ಮಾಡ್ತಾ ಇದ್ದೀನಿ. ಪದ್ಮಾವತಿ ಅವರೇ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಪದ್ಮಾವತಿ ಅವರೇ, ನಮ್ಮ ಫ್ಯಾನ್ಸ್ ಕಾರ್ಟೂನ್ ಕುಟುಂಬದ ವತಿಯಿಂದ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಕ್ಕ, ಏನಾತ? ಏನೋ ಯೋಚನೆ ಮಾಡಾಕುಂತೀಯಲ್ಲ? ಏ ಪಂಚವ, ಲಕ್ಷ್ಮಕ್ಕ, ಎಷ್ಟೊತ್ತಾತ ನಾನು ಆಗಲಿಂದ ಕರೆಯಾಕುಂತೀನಿ ನಿಮ್ಗೆ, ನೀವು ನೋಡಿದ್ರೆ ಓನ ಅನ್ನವಲ್ರಲ್ಲ. ಅಯ್ಯ ಅಂಬವಕ್ಕ, ಮನೆಗೆ ಇವ್ರು ಬಂದಾರ, ಯಾರು ಮೀನವ ಮತ್ತು ಲೀಲವ ಇಬ್ಬರು ಬಂದಾರ. ಅದಕ್ಕೋಸ್ಕರ ನಮ್ಮ ಮತ್ತೆ ಅದಾಳಲ್ಲ, ಅವ್ರು ಬಂದಾರಂತಂದು ಅವರಿಗೆ ನಾಟಿ ಕೋಳಿ ಸಾರು, ಆಮೇಲೆ ಸುಕ್ಕ, ಆಮೇಲೆ ಮೀನದ ಫ್ರೈ, ಜೋಳದ ರೊಟ್ಟಿ, ಅನ್ನ ಎಲ್ಲ ಮಾಡ್ಬೇಕಂತ ಅದನ್ನ ಹೇಳ್ಕೊತ ನಿಂತಿದ್ಲು. ಅದಕ್ಕೆ ನಾವು ಒದರಾಡಕೊಂತಿದ್ವಿ ಅಷ್ಟೆ. ಅದಕ್ಕೆ ನೀಗ ಕರೆದಿದ್ದು ಕೇಳಿಸಿಲ್ಲ ನಂಗೆ. ಬಂದ್ವಾ? ಆಗಲೇ ಒಕ್ಕರ್ಸ್ಕೊಂಡ್ಬಿಟ್ವಾ? ಇನ್ನೂ ಹೋಗಿ ಒಂದು ವಾರ ಕೂಡ ಆಗಿಲ್ಲ, ಆಗಲೇ ಬಂದುಬಿಟ್ರನ? ನಮ್ಮ ಅತ್ತಿಗಂತೂ ನಾಚಿಗಿಲ್ಲ ನೋಡು, ಇದು ಎಷ್ಟರ ಕರೆಸ್ತಿದ್ದಾಳಂತ ಹೆಣ್ಮಕ್ಳನ್ನ ಮನೆಗೆ. ಯವ್ವ, ಸಾಕ ಹೋಗೈತೆ ಬಿಡು. ಅವು ಅಂತೂ 2 ದಿನ ತಪ್ಪಷ್ಟಿಗೆ ಮತ್ತೆ ಒಕ್ಕರ್ಸ್ಕೊತಾರ ಬಿಡು. ನಮಗಂತೂ ಅದೇನಂತೆ ಬೆನ್ನಿಗೆ ಹತ್ತಿದ್ದೆ ಬೇತಾಳ ಇದ್ದಂಗೆ ಅವು. ಲಕ್ಷ್ಮಕ್ಕ, ಏನು ಯೋಚನೆ ಮಾಡಕೊಂತೀಯ? ನಾ ಬಂದು ಎಷ್ಟೊತ್ತಾತ, ನೀನು ನೋಡಿದ್ರೆ ಮಾತಾಡವಲ್ಲ, ಏನಾತ? ಲಕ್ಷ್ಮಕ್ಕ, ನಾಟಿ ಕೋಳಿ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡಾಕುಂತಾಳ ಏನ ಲಕ್ಷ್ಮಕ್ಕ? ಲಕ್ಷ್ಮಕ್ಕ, ಯಾಕ ಪಂಚವ, ಏನಾತ? ನಮ್ನಿ ಎದಕ್ಕೆ ಒದ್ರಾಕುಂತಿದ್ದಿ? ನಾನು ಕಿವಿ ಅನ್ನೋದು ಯಪ್ಪ ಒಳಗಿನ ತಮಟೆ ಹರಿದೋತಾನೆ ಏನಾದ, ನಮ್ನಿ ಒದ್ರಾಕುಂತಿದ್ದೆಲ್ಲ. ಮತ್ತೇನ ಲಕ್ಷ್ಮಕ್ಕ, ಆಗಲಿಂದ ಇಬ್ರು ಮಾತಾಡ್ಸಕೊಂತೀವಿ, ನಿನಗೆ ನೀ ನೋಡಿದ್ರೆ ಮಾತಾಡವಲ್ಲ. ಯಾಕೆ ಲಕ್ಷ್ಮಕ್ಕ, ಏನಾತ? ಏನೋ ಯೋಚನೆ ಮಾಡಾಕುಂತಿದ್ದೆಲ್ಲ ನೀನು? ಏನಿಲ್ಲಲೇ, ನಮ್ಮ ಅತ್ತಿ ಯಾಕೆ ಇಷ್ಟು ಲಘುನ ತನ್ನ ಮಕ್ಕಳನ್ನ ಮನೆಗೆ ಕರೆಸಿದ್ಲು ಅಂತ ಯೋಚನೆ ಮಾಡಾಕೊಂತೀನಿ. ಇನ್ನು ಹೋಗಿ 1 ವಾರ ಕೂಡ ಆಗಿಲ್ಲ. ಈಗ ಹಬ್ಬನೂ ಇಲ್ಲ, ಏನಿಲ್ಲ. ಮತ್ತು ಎದಕ್ಕೆ ಕರೆಸಿದ್ದಾಳ ಅಂತ ಯೋಚನೆ ಮಾಡಾಕೊಂತೀನಿ. ಏನೋ ಅನುಮಾನ ಬರಾಕುಂತೈತೆ ನನಗೆ ನಮ್ಮ ಅತ್ತಿ ಮೇಲೆ. ಏನೋ ಒಳಗಡೆ ಏನೋ ನಡ್ಸಾಳಕ್ಕೆ ಸಣ್ಣದಾಗಿ, ಅದಕ್ಕೋಸ್ಕರ ಅದನ್ನ ಯೋಚನೆ ಮಾಡಾಕೊಂತೀನಿ ನಾನು. ಅಯ್ಯ ಲಕ್ಷ್ಮಕ್ಕ, ನಮ್ಮ ಅತ್ತಿ ಹೆಣ್ಮಕ್ಳನ್ನ 2 ದಿನಕ್ಕೊಮ್ಮೆ ಕರ್ಸೋದು ಇದೇನು ಹೊಸದನ್ನ? ಮದುವೆ ಆದಾಗಿಂತಾನು ಇದನ್ನು ನೋಡಾಕೊಂತೀವಲ್ಲ. ಇಲ್ಲ ಅಂಬವ್ವ, ಅವ್ರ ಮುಖದಾಗ ಏನೋ ಖುಷಿ ಅನ್ನೋದು, ಎಷ್ಟು ಖುಷಿ ಆಗದಾರಂದ್ರೆ ಅಕ್ಕ ತಂಗಿ. ಇಲ್ಲ, ಏನೋ ಅನುಮಾನ ಬರಾಕುಂತೈತೆ ನಂಗೆ. ಏನೋ ನಡ್ಸಾಳ ನಮ್ಮ ಅತ್ತೆ ಒಳಗಡೆ. ಅದು ಏನು ಅಂತ ಗೊತ್ತಾಗವಲ್ದು. ಲಕ್ಷ್ಮಕ್ಕ, ನಾನು ಆಗಲೇ ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣ ಹಾಕಕ್ಕಂತ ಹೋಗಿದ್ದಲ್ಲ, ಅವಾಗ ಏನೋ ಬಂಗಾರದ ಬಗ್ಗೆ ಮಾತಾಡಕುಂತಿದ್ರವ ಅವರು, ಗುಸು ಗುಸು ಪಿಸು ಪಿಸು. ನನಗೆ ಒಂದು ಸರಿಯಾಗಿ ಕೇಳಿಸ್ಲಿಲ್ಲ. ಅವ್ರ ರೂಮ್ ಹತ್ರ ಹೋಗಿ, ಕ್ವಾಣಿ ಹತ್ರ ಹೋಗಿ ಕೇಳಿಸ್ಕೊಳೋಣ ಅಂತಂದ್ರೆ ಮತ್ತೊಮ್ಮಿಗೆ ಬಂದ್ರಂದ್ರೆ ಏನು ಮಾಡೋದಯ್ಯವ, ಮತ್ತು ನಮ್ಮ ಅತ್ತಿ ಊರೆಲ್ಲ ಕೇಳ್ಬೇಕು, ನಮ್ಮನಿ ಒದರಾಡ್ತಾಳಲ್ಲ. ಅದಕ್ಕೋಸ್ಕರ ನಾನು ಕ್ವಾಣಿ ತಾಲೆ ಹೋಗಲಿಲ್ಲ, ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಏನೋ ಬಂಗಾರದ ಬಗ್ಗೆ ಮಾತಾಡಕುಂತಿದ್ರು ನೋಡ್ಬೇಕು, ಅದು ಮಾತ್ರ ನಂಗೆ ನಿಜ ಐತಿ. ಅದು ಆದರೆ ಏನು ಬಂಗಾರ, ಯಾವುದಕ್ಕೆ ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ನಮ್ಮ ಅತ್ತೆ ನಿಜ ಬಂಗಾರದ ಬಗ್ಗೆ ಏನೋ ನಡ್ಸಾಳಕ್ಕೆ. ಹೌದಾ? ಅದಕ್ಕೆ ನೀನು ಬಂಗಾರದ ಬಗ್ಗೆ ಮಾತಾಡಿದಾಗ ಅವರಿಬ್ಬರು ತಡವರ್ಸಾಕುಂತಿದ್ರು ಮಾತಾಡೋ ಮುಂದೆ. ಇಲ್ಲ, ಏನೂ ಐತಿ ಇಲ್ಲಿ ಒಳಗಡೆ. ಆದರೆ ಅದನ್ನು ಹೆಂಗೆ ಕಂಡುಹಿಡಿಯೋದು? ಅವ್ರು ನೋಡಿದ್ರೆ ಎಷ್ಟು ಮುಚ್ಚು ಮರಿ ಮಾಡ್ತಾರಂದ್ರೆ, ಒಂದು ಚೂರು ಏನೂ ಗುಟ್ಟು ಬಿಟ್ಟು ಕೊಡೋಂಗಿಲ್ಲ. ಅವ್ರ ಅಕ್ಕಂಗಿರಾತು, ಈಕೆ ಅವ್ರ ಅವ್ವ ಆತು. ಈಗ ಹೆಂಗೆ ಇದನ್ನೆಲ್ಲ ಕಂಡುಹಿಡಿಯೋದು? ಅಯ್ಯ ಲಕ್ಷ್ಮಕ್ಕ, ಈಗ ನೆನಪಾತ್ ನೋಡು, ಆಕೆ ಮೊನ್ನೆ ಈಗ ಯಾರಯ್ಯೋ ಆಕೆ ಹೆಸರು ಏನೈತಲ್ಲ, ಇದು ರಾಧವಕ್ಕದಾಳಲ್ಲ, ರಾಧವಕ್ಕರಿಲ್ಲ, ಅವರು ನನಗೆ ಸಿಕ್ಕಿದ್ರು. ಏನ ಅಂಬವ್ವ, ನಿಮ್ಮತ್ತಿ ಇಲ್ಲಿ ಯಾರವ ಸಿದ್ದಣ್ಣ ಅದಾನಲ್ಲ, ಸಿದ್ದಣ್ಣದ ಬಂಗಾರದ ಅಂಗಡಿ ಇಲ್ಲ, ಅಲ್ಲಿಗೆ ಹೋಗೋದು ಬರೋದು ಮಾಡಾಕುಂತಾಳಲ್ಲ. ಏನು ಬಂಗಾರ ಏನಾರು ಮಾಡ್ಸಕುಂತೀರ ನೀನು? ನಿಮಗೆ ಸೊಸೆಂದ್ರಿಗೆ ನಿಮ್ಮತ್ತಿ ಅಂತ ಕೇಳಿದ್ಲು. ಏನು ನಮ್ಮತ್ತಿ ಬಂಗಾರದ ಅಂಗಡಿ ತಾಲೋಗಿದ್ಲಂತ? ಹೂನ, ನಾನು ಮೊನ್ನೆ ಯಾವುದೋ ಕೆಲಸದಾಗ ಮರ್ತ ಬಿಟ್ಟು ನೋಡು. ಈಗ ನೀವು ಬಂಗಾರ ಅಂತ ಮಾತಾಡ್ಕೊಂತೀರಲ್ಲ, ಅದಕ್ಕೆ ಈಗ ನೆನಪಾದ ನೋಡು. ಹೌದಾ ಲಕ್ಷ್ಮಕ್ಕ, ನಮ್ಮತ್ತಿ ಹೆಣ್ಮಕ್ಳಿಗೆ ಬಂಗಾರ ಮಾಡಿಸ್ದಂಗೆ ಆಗಾಳ. ಹೌದು, ಇದು ನನಗೀಗ ನೆನಪಾದ ನೋಡು. ರಾಧವಕ್ಕ ಅಂದ್ಲು, ಯಾಕೆ ನಿಮ್ಮತ್ತಿ ಈಗ 1 ವಾರದ ಮೇಲಾತ್ ನೋಡು, ದಿನ ಬಂಗಾರದ ಅಂಗಡಿ ಹೋಗೋದು ಬರೋದು ಮಾಡಕ್ಕುಂತಾಳ ನೋಡು ಅಂತಂದು ಅಂದ್ಲಕ್ಕಿ. ನಾನೇ ತಲೆ ಕೆಡಿಸ್ಕೊಳ್ಳಿಲ್ಲ ನೋಡ್ಬೇಕು ಅದನ್ನು. ಲಕ್ಷ್ಮಕ್ಕ, ಹಂಗಂದ್ರೆ ಇದು ನಿಜಾನೇ ಐತಿ. ನಮ್ಮತ್ತಿ ಹೆಣ್ಮಕ್ಳಿಗೆ ಏನೋ ಬಂಗಾರ ಮಾಡಿಸ್ದಂಗೆ ಆಗಳ. ಹೌದು, ಆತು. ನಾವಿನ್ನು ಹಿಂಗೆ ಸುಮ್ಮನೆ ಕೈ ಕಟ್ಕೊಂಡಿದ್ವಿ ಅಂದ್ರೆ ಆತು, ಮುಗೀತು. ಮನೆ ಆಗಿರೋದು ಬಂಗಾರ, ಬೆಳ್ಳಿ, ದುಡ್ಡು, ಒಡವಿ, ವಸ್ತ್ರ ಎಲ್ಲನೂ ಹೆಣ್ಮಕ್ಳಿಗೆ ಕೊಟ್ಟು ಕಳಿಸ್ಬಿಡ್ತಾಳೆ. ಆಮೇಲೆ ನಾವು ಬೀದಿಗೆ ಬರೋದಾಕೈತೆ ನೋಡು.
ಅಲ್ಲ ಎಷ್ಟರ ಇದ್ದಾಳಿಕೆ ನಾವು ಮತ್ತೆ ಹಾಂ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನಮಗೆ ಒಂದು ಕಿವಿನ ಒಂದು ಗುಂಜ ಬಂಗಾರ ತಂದು ಕೊಟ್ಟಿಲ್ಲ. ಅವಾಗೆಲ್ಲ ಹೆಣ್ಮಕ್ಳಿಗೆ ಬರೀ ಬಂದಾಗ ಒಂದ್ಸಲ ಆ ಸರ ಕೊಡಿಸಿದೆ, ಈ ಸರ ಕೊಡಿಸಿದೆ, ಆ ಬಟ್ಟೆ ಕೊಡಿಸಿದೆ ಅಂತ ಮಾಡ್ತಿಲ್ಲ. ಆದರೂ ಇರಲಿ ಬಿಡು ಅಂತ ಸುಮ್ಮನೆ ಇದ್ದೆ ನಾನು. ಇಲ್ಲ ಇನ್ನು ಮೇಲೆ ಸುಮ್ಮನೆ ಇರೋಂಗಿಲ್ಲ. ಯಾಕೆ ನಮಗೂ ಮಕ್ಕಳಿಲ್ಲನೆ? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳದಾವು ಗಂಡ್ಮಕ್ಳದಾವು ಮನ್ಯಾಗ. ಅವಕ್ಕೆಲ್ಲ ನಾವು ಏನು ಮಾಡಂತೆ? ನಾವಂತೂ ಹಾಕೋಲಿಲ್ಲ ಬಿಡಲಿಲ್ಲ ಬಿಡು, ನಮ್ದಂತೂ ಆಗೋತಿಲ್ಲ. ಅದ್ರ ಮೇಲೆ ಆಸೆನ ಬಿಟ್ಟಿವಿ ನಾವು. ಆದರೆ ನಮ್ಮ ಮಕ್ಳಿಗೆ ಹಂಗೆ ಆಗಬಾರ್ದಲ್ಲ. ಮಾಡ್ತೀನಿ ನಮ್ಮ ಅತ್ತಿಗೆ ನಡ್ರಿ ಈಗಾಗಲೇ ಅಂಗಡಿ ಮುಚ್ಚಿರ್ತಾನೆ ಅನ್ನಿಸ್ತೈತವ. ನಾಳೆ ಬೆಳಗ್ಗೆ ಲಘುನ ಎದ್ದರ ಬಡ ಕೆಲಸ ಮುಗಿಸ್ಕೊಂಡು 10 ಗಂಟೆಗೆ ತೆಗಿತಾನವ ಸಿದ್ದಣ್ಣ ಅಂಗಡಿನ. ಅಷ್ಟೊತ್ತನಷ್ಟಿಗೆ ಆ ಅಂಗಡಿಗೆ ಹೋಗೋಣ, ಅಲ್ಲೇ ಕೇಳೋಣ ಅವನಿಗೆ. ಅವ ಏನಾರ ಹೇಳಿಲ್ಲ ಅಂದ್ರೆ ಆಯ್ತು ಅವನಿಗೆ. ಇಲ್ಲ ಹೆಂಗಾರ ಮಾಡಿ ಅವನ ಹತ್ರ ಬಾಯಿ ಬಿಡ್ಸಾಕಬೇಕು ನಾವು. ಅದು ಏನನ್ನ ನಮಗೆ ಸಾಕ್ಷಿ ಸಿಕ್ತಂದ್ರೆ ಅದಾರಲ್ಲ ಮನೆಗೆ ಬಂದಾರಲ್ಲ ಅವ್ರು ಹೋಗೋಕ್ಕಿಂತ ಮುಂಚೆ ಆ ಬಂಗಾರನ ಕಸ್ದಿಟ್ಕೊಳೋಣ ಅಂತ. ಹಿಂಗೆ ಬಿಟ್ರೆ ನಮ್ಮ ಅತ್ತಿ ನಮ್ಮ ಮನೆಯನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿರ್ತಾಳೆ ನಮ್ಮ ಕೈಯಾಗ ಚಿಪ್ಪು ಕೊಡಾಕ. ಅಲ್ಲ ಲಕ್ಷ್ಮಕ್ಕ, ಇವರಿಗೆ ಇಂಥವ್ರಿಗೆ ಹೆಣ್ಮಕ್ಳಿಗೆ ಎಲ್ಲ ಮಾಡಬೇಕು, ಹೆಣ್ಮಕ್ಳಿಗೆ ಎಲ್ಲ ಬೇಕು ಅನ್ನಂಗಿದ್ರೆ ಇವರು ಸೊಸೆಯರೆಲ್ಲ ಎದಕ್ಕೆ ತರ್ತಾರ ಅಂತ ಮನೆಗೆ? ಸೊಸೆಯರನ್ನ ಮಕ್ಕಳಿಗೆ ಮದುವೆ ಮಾಡಿಸಿ ಕರ್ಕೊಂಬರ್ತಾರಲ್ಲ ಮನೆಗೆ, ಸೊಸೆಯರ್ ಕಂಡ್ರೆ ಕಾಲು ಕಸ್ದಂಗೆ ಮಾಡ್ತಾರಲ್ಲ, ಅಂದಮೇಲೆ ಎದಕ್ಕೆ ಮದುವೆ ಮಾಡಿಸ್ಬೇಕು ಅಂತ ಇವರು. ಹ್ಞೂ ಲಕ್ಷ್ಮಕ್ಕ, ನಮ್ಮ ಅತ್ತಿ ನಾವು ಮದುವೆಯಾಗಿ ಬಂದಾಗಿಂದನೂ ಒಂದು ದಿನಾನೂ ನಮ್ಮನ್ನು ಸೊಸಿ ಥರ ಕಂಡಿಲ್ಲ. ಯಾವಾಗ ನೋಡಿದ್ರು ಭೇದ ಭಾವ. ನಾವೇನು ಓಡೋಗಿ ಮದುವೆಯಾಗಿ ಬಂದರನ್ನ ಮನ್ಯಾಗ ಸೇರಿಸ್ಕೊಂಡಿರ್ತಾರಲ್ಲ ಹಂಗೆ ಮಾಡ್ತಾರೆ ನಮ್ಮನ್ನು ಕಂಡ್ರೆ. ಎದಕ್ಕೆ ಹಿಂಗೆ ಮಾಡಂಗಿದ್ದಿದ್ರೆ ಎದಕ್ಕೆ ಮದುವೆ ಮಾಡ್ಬೇಕಾಗಿತ್ತು ಗಂಡ್ಮಕ್ಳಿಗೆ? ಹೌದಿಲ್ಲ, ಸುಮ್ಮನೆ ಹಂಗೆ ಬಿಟ್ಬಿಡ್ಬೇಕಾಗಿತ್ತು. ಸುಮ್ಮನೆ ಈಗ ನಮಗೆಲ್ಲ ಇಲ್ಲಿ ಮಕ್ಕಳಿಗೆ ಮದುವೆ ಮಾಡಿಸಿ ಕರ್ಕೊಂಬಂದು ಸುಮ್ಮನೆ ನಮಗೆ ಯಾಕೆ ನಳಾಡಕ್ಕೆ ಬಿಡ್ಬೇಕಿಲ್ಲಿ? 1 ದಿನ ಅಲ್ಲ 2 ದಿನ ಅಲ್ಲ, ಇಷ್ಟು ವರ್ಷ ಆದ್ರೂ ನಮ್ಮ ಅತ್ತೆ ಏನು ಬದಲಾಗಲಿಲ್ಲ ಆಕೆ ಹಣೆ ಬರಕ್ಕೆ. ನೋಡಿ ಲಕ್ಷ್ಮಕ್ಕ, ಈ ಸಲ ಮಾತ್ರ ನಾ ಸುಮ್ಮನೆ ಇರೋಂಗಿಲ್ಲ. ಅದು ಬಂಗಾರದ 1 ಗುಂಜರ ಇರಲಿ 10 ಗುಂಜರ ಇರಲಿ ಎಷ್ಟರ ಯಾಕೆ ಇರಲಿ, ಅದನ್ನು ಮಾತ್ರ ನಾನು ಈ ಸಲ ಯಾವುದೇ ಕಾರಣಕ್ಕೂ ಅವ್ರಿಗೆ ಊರಿಗೆ ಒಯ್ಯಾಕೆ ಬಿಡಂಗಿಲ್ಲ ನೋಡು. ಹೌದು ಲಕ್ಷ್ಮಕ್ಕ, ಈ ಸಲ ಅದನ್ನು ಕಸದು ಇಟ್ಕೊಳ್ಳಾರ ನಾವಂತೂ ಸುಮ್ಮನೆ ಇರೋಂಗಿಲ್ಲ ನೋಡ್ಬೇಕ. ಇಷ್ಟು ದಿನ ಬಿಟ್ಟಿದ್ದ ತಪ್ಪಾಗೈತೆ ನಮ್ದು. ಇರಲಿ ಬಿಡ ಅಂತ ಸುಮ್ಮನೆ ಇದ್ವಲ್ಲ, ಅದಕ್ಕೆ ಅವ್ರದ್ದು ಅಟ್ಟಕ್ಕೇರೈತೆ ಅವರು ಸೊಕ್ಕು. ಈ ಸಲ ಸೊಕ್ಕು ಹೆಂಗೆ ಇಳಿಸೋಣಂತ ನೋಡಂತ್ರಂತ. ನಡ್ರಿ ಈಗ ಮುಂಜಾನೆ ಎದ್ದು ಸಿದ್ದಣ್ಣನ ಹತ್ರ ಹೋಗಿ ಏನು ಸತ್ಯ ಆಯ್ತು ಅನ್ನೋದನ್ನು ಬಾಯಿ ಬಿಡಿಸೋಣ ಅಂತ. ಸರಿ ಲಕ್ಷ್ಮಕ್ಕ, ಇವತ್ತು 1 ದಿನ ಸುಮ್ಮನೆ ಇರ್ತೀನಿ. ನಾಳೆ ಏನಾರ ಅವ ಸಿದ್ದಣ್ಣ ಒಪ್ಕೋಬೇಕು, ಹೌದು ಹಿಂಗೆ ಮಾಡ್ಸಾರ ನಿಮ್ಮ ಅತ್ತಿ ಅಂತಂದು ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ ನೋಡ್ಬೇಕ. ಈಗ ಹೇಳಿನಿ, ಈಗ ನಮ್ಮ ಅತ್ತಿಗೆ ಸೊಸೆಯರ ಬೇರೆ ತನ್ನ ಹೆಣ್ಮಕ್ಳ ಬೇರೆ. ಮನ್ಯಾಗ ಮನೆ ಕೆಲಸ ಎಲ್ಲ ಮಾಡಾಕ ಸೊಸೆ ಬೇಕು, ಸೊಸೆ ಅಂದರೆ ಬೇಕು. ಆದ್ರೆ ಬಂಗಾರ ಬೆಳ್ಳಿ ಚಲೋ ಒಡವಿ ವಸ್ತ್ರ ಎಲ್ಲ ಕೊಡ್ಸಕ್ಕೆ ಮಾತ್ರ ತನ್ನ ಹೆಣ್ಮಕ್ಳು ಬೇಕು. ಹಿಂಗನ್ನಂಗಿದ್ರೆ ಸುಮ್ಮನೆ ಮಕ್ಕಳಿಗೆ ಮದುವೆಯಾರಿ ಎದಕ್ಕೆ ಮಾಡಿಸ್ಬೇಕು? ಸುಮ್ಮನೆ ತಮ್ಮ ಹೆಣ್ಮಕ್ಳನ್ನ ಮನ್ಯಾಗ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೇಕಲ್ಲ. ನಾವು ಸೊಸೆಯರಾದ್ರೆ ಮನೆಯಲ್ಲಿ ಮನೆ ಕೆಲಸದ ಆಳ್ತಾರ. ಅದ ತಮ್ಮ ಹೆಣ್ಮಕ್ಳು ಬಂದುಬಿಟ್ರೆ ಅವ್ರನ್ನ ರಾಣಿಯರಂಗೆ ನೋಡ್ಕೊತಾರೆ. ನಾವು ನಮ್ಮ ಮನ್ಯಾಗ ರಾಣಿಯರಂಗ ಆಗಿರ್ತೀವಿ. ಆದರೆ ಈ ಮನೆಗೆ ಬಂದ ಮೇಲೆ ಇವ್ರ ಕೈಯಾಗ ಕೆಲಸದ ಆಳ ಥರ ಆಗ್ಬಿಟ್ಟಿರ್ತೀವಿ. ನಮ್ಮ ಅತ್ತಿಗೆ ಅದು ಯಾವಾಗ ಬುದ್ಧಿ ಬರ್ತೈತೋ ಏನಕ್ಕಿ ಸತ್ತ ಮೇಲೇನೋ ಆಕಿಗೆ ಬುದ್ಧಿ ಬರಲ್ಲೋ, ಅದು ಎವರಿಗೇ ಗೊತ್ತು. ನಮ್ಮ ಅಕ್ಕ ಯಾಕೋ ಒಬ್ಬಳೇ ಕೂತಿದ್ದಾಳೆ ಅನ್ಸುತ್ತೆ, ಫ್ರೀ ಇರ್ಬೋದು. ಮನೆಯಲ್ಲಿ ನೈನಾ ಅತ್ತೆನೂ ಇಲ್ಲ, ಸ್ಪಂದನೂ ಇಲ್ಲ. ಡ್ಯಾಡಿ ಮಮ್ಮಿನೂ ಮೇಲೇ ಇದ್ದಾರೆ ರೂಮಲ್ಲಿ. ಇಲ್ಲಿ ನಾವು ಮಾತಾಡ್ತಿದ್ದು ಡ್ಯಾಡಿ ಮಮ್ಮಿ ಕೇಳಿಸೋದಿಲ್ಲ. ಆಮೇಲೆ ಹೀಗಾದರೂ ಮಾಡಿ ನೇತ್ರ ಅವ್ರ ಬಗ್ಗೆ ಖುಷಿ ಅಕ್ಕನ ಹತ್ರ ಮಾತಾಡಿದರೆ ಅಕ್ಕ ಏನಾದರೂ ಹೆಲ್ಪ್ ಮಾಡ್ತಾಳೆ ನನಗೆ. ನೀವೇನೋ ನೇತ್ರ ಸಾಗರದ ಮದುವೆ ಬೇಗ ಮಾಡಿಸ್ಬಿಡಿ ಅಂತೀರ. ಆದರೆ ಇಲ್ಲಿ ಇನ್ನೂ ಎಲ್ರಿಗೂ ಹೇಳಿ ಒಪ್ಪಿಸ್ಬೇಕು, ನಮ್ಮ ಮನೆಯಲ್ಲಿ ಒಪ್ಪಿಸ್ಬೇಕು, ನೇತ್ರ ಮನೆಯಲ್ಲಿ ಒಪ್ಪಿಸ್ಬೇಕು. ಎರಡೂ ಮನೆಯವ್ರು ಒಪ್ಕೊಂಡ ಮೇಲೆ ಮದುವೆ ಮಾತುಕತೆ ಎಲ್ಲ ಚಲೋ ಆಗುತ್ತೆ. ನೀವು ನೋಡಿದರೆ ನಾಳೆನೇ ಮದುವೆ ಮಾಡಿಸ್ಬಿಡಿ ಅನ್ನಂಗೆ ಬೇಗ ಮದುವೆ ಮಾಡಿಸಿ ಅಂತ ಅಂತೀರಪ್ಪ. ನಾನು ಇವಾಗ ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಮನೆಯಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಏನಾಗುತ್ತೋ ಏನು ಒಬ್ಬ ನೀವೇ ನೋಡ್ರಿ. ಹಾಯ್ ಅಕ್ಕ. ಓ ಸಾಗರ್, ಬಾ ಕುತ್ಕೋ, ಏನು ನಿಂತ್ಕೊಂಡಿದೆಯಲ್ಲ? ಅದು ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ನೀನು ಫ್ರೀ ಇದೆಯಾ ತಾನೆ? ಫ್ರೀ ಇದ್ರೆ ಅಷ್ಟೇ ಮಾತಾಡ್ತೀನಿ, ಬ್ಯುಸಿ ಇದ್ದರೆ ಮತ್ತೆ ಯಾವಾಗಾದರೂ ನಾಳೆ ಹಂಗೆ ಮಾತಾಡ್ತೀನಿ. ನನ್ನ ಹತ್ರ ಮಾತಾಡೋತಿದ್ದೇನೆ, ಪರವಾಗಿಲ್ಲ ಮಾತಾಡು, ನಾನೇನು ಬ್ಯುಸಿ ಇಲ್ಲ. ಹೌದಾ ಅಕ್ಕ, ಅದು ಏನೋ ಫೋನಲ್ಲಿ ಏನೋ ನೋಡ್ತಾ ಇದೆಯಾ ಅಂತ ಅನಿಸುತ್ತೆ. ಓ ಫೋನಲ್ಲ, ಅದು ನಂದು ಫ್ಯಾಷನ್ ಡಿಸೈನರ್ದು ಒಂದು ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೆ, ಯಾವ್ದು ಸರಿ ಆಗುತ್ತೆ ಏನೋ ಅಂತಂದು. ಪರವಾಗಿಲ್ಲ, ನೀ ಮಾತಾಡು, ನಾನೇನು ಬ್ಯುಸಿ ಇಲ್ಲ. ಅದು ಅಕ್ಕ, ಅದು ನಾನೊಂದು ವಿಷಯ ಹೇಳ್ತೀನಿ, ನೀನು ನನ್ನ ಮೇಲೆ ಬೇಜಾರಾಗಬಾರ್ದಾ ಪ್ಲೀಸ್? ಹಾಗೆ ನೀನು ನನಗೆ ಹೆಲ್ಪ್ ಮಾಡಬೇಕು ಮತ್ತೆ. ಸಾಗರ್, ನಾನು ಯಾಕೆ ನಿನ್ನ ಮೇಲೆ ಬೇಜಾರಾಗಲಿ? ನಾನು ಬೇಜಾರಾಗುವಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಮಾತಾಡು ಸಾಗರ್, ಏನು ಹೇಳಬೇಕು ಅಂತ ಬಂದಿದೆಯಲ್ಲ ಹೇಳು, ಪರವಾಗಿಲ್ಲ, ನಾನು ಏನು ಅನ್ಕೊಳಲ್ಲ,
ಹೇಳು. ಅದು ಅಕ್ಕ, ಅದು 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 ಏನಂದ್ರೆ ಸಾಗರ್ ಹೇಳು, ಅದು ಯಾಕೆ ಇಷ್ಟೊಂದು ಪೀಟಿಗೆ ಆಗ್ತಾ ಇದೆಯಾ? ಅದು 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 ಅನ್ಕೋತಾ ಇದೆಯಲ್ಲ, ಏನಾಯ್ತು ಹೇಳು.